100ರಲ್ಲಿ 99 ಜನಕ್ಕೆ ಗುರಿ ಇಲ್ಲ, ದಾರಿನೂ ಇಲ್ಲ, ಡೆಸ್ಪರೇಟ್, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀನಿ ಅದೂ ಗೊತ್ತಿಲ್ಲ. ಆದರೆ ಅಪೇಕ್ಷೆ ಇದೆ, ನಿರೀಕ್ಷೆಗಳಿದೆ, ಆಸೆ ಇದೆ, ಆ ನಿರೀಕ್ಷೆಗಳು ಆಗಲ್ಲ ಅನ್ನೋ ಭಯ ಇದೆ. ಈ ಭಯದಲ್ಲಿ ಎನರ್ಜಿ ಎಲ್ಲ ಡ್ರೈನ್ ಔಟ್ ಆಗ್ತಾ ಇದೆ. ಅದಕ್ಕೆ ರಿಯಲೈಸೇಷನ್ ಆಗಬೇಕಾಗಿರೋದು, ನನಗೂ ಹಾಗೆ ಇತ್ತು, ರಿಯಲೈಸೇಷನ್ ಆಗಬೇಕಾಗಿರೋದು ನಾನು ಒಬ್ಬಳೇ ಹೋಗೋದು, ನನ್ನ ಗುರಿಗೆ ನಾನು ಒಬ್ಬಳೇ ಹೋಗೋದು, ನನ್ನ ದಾರಿ ವೈಯಕ್ತಿಕ, ನನ್ನ ಗುರಿಯು ವೈಯಕ್ತಿಕ, ಯಾವ ಝೀರೋ ಎಕ್ಸ್ಪೆಕ್ಟೇಷನ್, ಯಾರೂ ಜೊತೆಯಲ್ಲಿ ಬರೋಲ್ಲ. ನನ್ನ ಗುರಿ ಸದ್ಯಕ್ಕೆ ಪರಮಾತ್ಮನೇ ಗುರಿ. ಆ ಶಕ್ತಿ, ಮಹಾನ್ ಶಕ್ತಿ ಇದೆಯಲ್ಲ, ಆ ಪರಮಾತ್ಮನೇ ನನ್ನ ಗುರಿ. ಇಷ್ಟೇ ಪ್ರಾರಂಭ ಮಾಡಿದ್ದು. ಪ್ರಾರಂಭ ಮಾಡಿದ ತಕ್ಷಣ ಅದು ಎಲ್ಲಿಂದ ಬಂತೋ ಎನರ್ಜಿ ಕಲಿಯೋದಕ್ಕೆ, ಜೀವನ ಕಲಿಯೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ, ಆ ಕ್ರಿಯೇಷನ್ ಆಗ್ತಾ ಆಗ್ತಾ ಬೆಳವಣಿಗೆ ಎಲ್ಲ ತಾನಾಗ್ತಾನೆ ಆಯಿತು. ಇನ್ನರ್ ಡಿಸಿಪ್ಲಿನ್, ಇನ್ನರ್ ಗ್ರೋತ್, ಇಟ್ ಶೋಸ್ ದಿ ಡೈರೆಕ್ಷನ್. ಗುರಿನೇ ನಮಗೆ ಡೈರೆಕ್ಷನ್ ತೋರಿಸುತ್ತೆ. ಇಲ್ಬಾ ನಾನು ಇಲ್ಲಿದ್ದೀನಿ, ಈ ಕಡೆ ಹೆಜ್ಜೆ ಇಡು, ಈ ಕಡೆ ಗಿಡು, ನನ್ನ ದಿಕ್ಕು ನೋಡು, ಇದು ಈ ಕಡೆ, ನನ್ನ ಕಡೆ ಬಾ. ಒಂದು ವೈಟಾಲಿಟಿ ಬಂದ್ಬಿಡುತ್ತೆ, ವಯಸ್ಸು ಮರ್ತು ಹೋಗುತ್ತೆ. ಆ ಒಂದು ವೈಟಾಲಿಟಿ ಇಸ್ ಲೈಕ್ ಯೌವನ ಸ್ಥಿತಿ, ಅದು ಯಾವಾಗಲೂ ಎಂಥೂಸಿಯಾಸಮ್. ಹೀಗೆ ಮುಪ್ಪು ಕಳೆದೋಗುತ್ತೆ. ಇನ್ನೇನು ಬೇಕು ಜೀವನದಲ್ಲಿ, ಎಲ್ಲ ಸಿಗ್ತಾ ಹೋಗುತ್ತೆ, ಬದುಕೋದೇ ಗುರಿ ಆಗೋಗುತ್ತೆ. ಆವಾಗ ಅನಿಸುತ್ತೆ ಗುರಿ ಅಂದರೆ ಏನು, ಚೆನ್ನಾಗಿ ಬದುಕೋದಷ್ಟೇ, ಸಂತೋಷವಾಗಿ ಏನು ಸಂತೋಷನೋ ಅದನ್ನೇ ಮಾಡಿಕೊಂಡು ಜೀವನ ಎಲ್ಲ ಸಾಯೋವರೆಗೂ ಖುಷಿಯಾಗಿರೋದು ಅಂತ.